ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಾರ್ಮಲ್ ಆಗಿ ಎಲ್ಲರೂ ಯೋಗಾಭ್ಯಾಸ ಶುರು ಮಾಡೋದು ಫಿಟ್ಟಾಗಿ ಮತ್ತು ಆರೋಗ್ಯವಾಗಿರೋಕ್ಕೆ. ಆದರೆ ಯೋಗಾಸನಗಳ ಮುಖ್ಯವಾದ ಉದ್ದೇಶ ಮೈಂಡ್ ಬಾಡಿ ಕನೆಕ್ಷನ್, ಅಂದರೆ ನಮ್ಮ ಮನಸ್ಸು ಹಾಗೂ ದೇಹದ ಅರಿವನ್ನು ಮೂಡಿಸೋದು. ಸೊ ಹಾಗಾಗಿ ಯೋಗಾಸನಗಳ ಮುಖ್ಯವಾದ ಅಂಶ ಅರಿವು ಮತ್ತು ಉಸಿರು. ಸೊ ಹಾಗಾಗಿ ನಾರ್ಮಲ್ ಆಗಿ ಎಲ್ಲರೂ ಆರೋಗ್ಯ, ಹೆಲ್ತ್ ಅಂದ ತಕ್ಷಣ ಎಲ್ಲರಿಗೂ ಫಿಸಿಕಲ್ ಫಿಟ್ನೆಸ್ ನೆನಪಾಗತ್ತೆ. ಆದರೆ ನಿಮಗೆ ಗೊತ್ತಾ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆರೋಗ್ಯ ಅಂದರೆ ಸಂಪೂರ್ಣವಾದ ಮಾನಸಿಕ, ದೈಹಿಕ ಹಾಗೂ ಸಾಮಾಜಿಕ ಆರೋಗ್ಯಕರವಾದ ಸ್ಥಿತಿ. ಸೊ ಹಾಗಾಗಿ ಬರೀ ಫಿಸಿಕಲ್ ಫಿಟ್ನೆಸ್ ಇದ್ದ ತಕ್ಷಣ ಸಾಲಲ್ಲ, ಅಥವಾ ಬರೀ 6 ಪ್ಯಾಕ್ಸ್ ಇದ್ದ ತಕ್ಷಣ ಸಾಲಲ್ಲ. ಮಾನಸಿಕ ಆರೋಗ್ಯ ಮತ್ತು ಎಮೋಷ್ನಲ್ ಸ್ಟೆಬಿಲಿಟಿ ಸಹ ತುಂಬ ಮುಖ್ಯ. ಸೊ ಹಾಗಾಗಿ ಯೋಗಾಸನಗಳನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ಫಿಸಿಕಲ್ ಫಿಟ್ನೆಸ್ ಸಿಗುತ್ತೆ, ಆದರೆ ಅದರ ಜೊತೆಗೆ ಒಂದು ಟೋಟಲ್ ಹೆಲ್ತ್, ಸಂಪೂರ್ಣ ಆರೋಗ್ಯ ಸಿಗುತ್ತೆ. ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಫ್ಲೂಯಿಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್, ಇಂಪ್ಯೂರಿಟೀಸ್ ರಿಮೂವ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ಡೈಜೆಷನ್ ಆಗ್ಬೋದು, ಮೆಟಬಾಲಿಸಮ್ ಆಗ್ಬೋದು, ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ತುಂಬ ಕಾಯಿಲೆಗಳಿಗೆ ಕಾರಣ ಸ್ಟ್ರೆಸ್, ಒತ್ತಡ. ಈ ಸ್ಟ್ರೆಸ್ ಬೇಕಾದಷ್ಟು ಕಾರಣಗಳಿಂದ ಬರ್ಬೋದು. ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಡೆಡ್ಲೈನ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್, ಅದರ ಜೊತೆಗೆ ಏನಾದರೂ ಎಕ್ಸಾಮ್ ಟೆನ್ಷನ್. ಸೊ ಇದರಿಂದ ಸ್ಟ್ರೆಸ್ ಬರುತ್ತೆ. ಆದರೆ ಒಂದು ಲೆವೆಲ್ ಸ್ಟ್ರೆಸ್ ಇದ್ದರೆ ಓಕೆ, ಆದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ, ಕ್ರೋನಿಕ್ ಸ್ಟ್ರೆಸ್ ಆದಾಗ, ಕ್ರೋನಿಕ್ ಅಂದರೆ ಸ್ಟ್ರೆಸ್ ಲೆವೆಲ್ ಯಾವಾಗಲೂ ಕಂಟಿನ್ಯೂ ಆಗಿ ಜಾಸ್ತಿ ಆಗಿರೋದು, ಸೊ ಆಗ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆದಾಗ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ ಇದೆ. ಆದರೆ ಅದರ ಲೆವೆಲ್ ಜಾಸ್ತಿ ಆದಾಗ ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಡಯಾಬಿಟೀಸ್ ಇರ್ಬೋದು, ಹೆಡೇಕ್ ಇರ್ಬೋದು, ಟೆನ್ಷನ್, ಡಿಪ್ರೆಷನ್, ಆ್ಯಂಗ್ಸೈಟಿ, ಅದರ ಜೊತೆಗೆ PCOD, PCOS, ಹೀಗೆ ಹಲವಾರು ಕಾಯಿಲೆಗಳು, ಥೈರಾಯ್ಡ್, ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಇದಕ್ಕೆ ಮೇನ್ ಕಾರಣ ಸ್ಟ್ರೆಸ್. ಸೊ ಹಾಗಾಗಿ ಸ್ಟಡೀಸ್ ಮತ್ತು ರಿಸರ್ಚ್ ಪ್ರಕಾರ ಯೋಗಾಸನಗಳ ಮಾಡೋದ್ರಿಂದ ಈ ಸ್ಟ್ರೆಸ್ ಲೆವೆಲ್ಸ್, ಅಂದರೆ ಈ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯೋಗಾಸನಗಳು ತುಂಬಾ ಮುಖ್ಯ. ಸೊ ಯೋಗಾಸನಗಳು ಯಾರು ಮಾಡ್ಬೋದು ಮತ್ತು ಯಾರು ಮಾಡಬಾರ್ದು? ಯೋಗಾಸನಗಳು ಎಲ್ಲರೂ ಮಾಡ್ಬೋದು. ನಮಗೆಲ್ಲ ಯೋಗಾಸನಗಳು ಅಂದ ತಕ್ಷಣ ಒಂದು ಅಡ್ವಾನ್ಸ್ಡ್ ಆಸನ, ಯಾವುದೋ ಫ್ಯಾನ್ಸಿ ಪೋಸ್ ನೆನಪಾಗುತ್ತೆ. ತಲೆ ಮೇಲೆ ನಿಂತ್ಕೊಂಡಿರೋದು, ಅಥವಾ ಕೈ ಕಾಲುಗಳನ್ನ ಬೆಂಡ್ ಮಾಡಿ ಫುಲ್ ಬೆಂಡ್ ಆಗಿರೋದು. ಆದರೆ ಯೋಗಾಸನಗಳು ಅಂದರೆ ಅದು ಮಾತ್ರ ಅಲ್ಲ. ನಾವು ಯಾವುದೇ ಒಂದು ಆಸನನ ಕಂಫರ್ಟಬಲ್ ಆಗಿ ಮಾಡ್ತೀವಿ, ಅದೇ ಯೋಗಾಸನ. ಸ್ಥಿರಂ ಸುಖಂ ಆಸನಂ, ಅಂದರೆ ನಾವು ಯಾವುದೇ ಆಸನನ ಸ್ಥಿರವಾಗಿ ಕಂಫರ್ಟಬಲ್ ಆಗಿ ಮಾಡಲಿಕ್ಕೆ ಆಗುತ್ತೆ, ಅದೇ ಆಸನ. ಈಗ ನಾವು ಸುಖಾಸನದಲ್ಲಿ ಕೂತ್ಕೊಳ್ಳೋದು, ಚಕ್ಲು ಬಕ್ಲು ಹಾಕಿ ಕೂತ್ಕೊಳ್ಳೋದು ಒಂದು ಆಸನ. ಆದರೆ ನಮ್ಮ ಗಮನ ನಮ್ಮ ದೇಹ ಮತ್ತು ಉಸಿರಿನ ಮೇಲೆ ಇರಬೇಕು. ಅದೇ ಥರ ಶವಾಸನ ಸಹ, ನಾವು ಬೆನ್ನಿನ ಮೇಲೆ ಮಲ್ಕೊಳ್ಳೋದು ಒಂದು ಆಸನ, ಆದರೆ ನಿದ್ದೆ ಮಾಡೋದಲ್ಲ. ನಮ್ಮ ಅರಿವನ್ನು ಮತ್ತು ನಮ್ಮ ದೇಹದ ಮೇಲೆ ಮತ್ತು ಉಸಿರಿನ ಮೇಲೆ ಇಟ್ಕೊಳ್ಳೋದು, ಅಲರ್ಟ್ ಆಗಿರೋದು, ಅದು ಶವಾಸನ. ಸೊ ಹಾಗಾಗಿ ಈ ಥರ ಆಸನಗಳಲ್ಲೂ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾರು ಬೇಕಾದರೂ, ಸಣ್ಣವರಿಂದ ವಯಸ್ಸಾದವರು, ಜೊತೆಗೆ ಮಹಿಳೆಯರು, ಪುರುಷರು, ಸೀನಿಯರ್ ಸಿಟಿಸನ್ಸ್ಗೆ ಯೋಗಾಸನಗಳು ತುಂಬ ಹೆಲ್ಪ್ ಆಗುತ್ತೆ. ನಾವು ವಯಸ್ಸಾಗ್ತಾ ಇರೋ ಹಾಗೆ ನಮ್ಮ ಮಸಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಜೊತೆಗೆ ನಮ್ಮ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಸಹ ಹಾಗೂ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ಅವರು ಚೇರ್ ಯೋಗ ಮಾಡ್ಬೋದು, ಅಥವಾ ವಾಲ್ ಸಪೋರ್ಟಿಂದ ಸಹ ಯೋಗಾಸನಗಳನ್ನ ಮಾಡ್ಬೋದು. ನಮ್ಮ ದೇಹದ ಮಿತಿಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಯಾವುದು ಸೂಟ್ ಆಗುತ್ತೆ ಆ ರೀತಿ ನಾವು ಯೋಗಾಸನಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ಸಹ ಈಗಿನ ಕಾಲದಲ್ಲಿ ತುಂಬ ಅವರು ಸ್ಟ್ರೆಸ್ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೂ ತುಂಬ ಕಾಂಪಿಟೇಷನ್ ಇರುತ್ತೆ, ಎಕ್ಸಾಮ್ ಟೆನ್ಷನ್ ಇರುತ್ತೆ. ಅದರ ಜೊತೆಗೆ ಈಗಿನ ಕಾಲದಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಬೇರೆ, ಮೊಬೈಲ್ ಇರ್ಬೋದು, ವಿಡಿಯೋ ಗೇಮ್ಸ್ ಇರ್ಬೋದು. ಸೊ ಹಾಗಾಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮರಿ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಮಹಿಳೆಯರಿಗೆ ಅವರು ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಹೊರಗೆ ಕೆಲಸ ಮಾಡ್ತಾರೆ, ಮನೇಲೂ ಅವರ ಫ್ಯಾಮಿಲಿ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಅವರ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ, ವೆಯ್ಟ್ ಗೇನ್ ಇರುತ್ತೆ. ಸೊ ಹಾಗಾಗಿ ಯೋಗಾಸನಗಳನ್ನು ಮಾಡೋದ್ರಿಂದ ಪ್ರಾಣಾಯಾಮ ಇರ್ಬೋದು, ಆಸನಗಳಿರ್ಬೋದು, ಅವರ ದೇಹಕ್ಕೆ, ಮನಸ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಒಂದು ದೊಡ್ಡ ಪಾತ್ರೆ ತುಂಬಿದರೆ ಸಣ್ಣ ಸಣ್ಣ ಪಾತ್ರೆಗಳನ್ನು ತುಂಬಿಸ್ಬೋದು, ಹಾಗೆ ಒಬ್ಬರು ಮಹಿಳೆ ಹೆಲ್ದಿಯಾಗಿ, ಹ್ಯಾಪಿಯಾಗಿದ್ದರೆ ಇಡೀ ಫ್ಯಾಮಿಲಿ ಹೆಲ್ದಿಯಾಗಿ, ಹ್ಯಾಪಿಯಾಗಿ ಇರ್ಬೋದು. ಸೊ ಹಾಗಾಗಿ
ಯೋಗಾಸನಗಳು ಎಲ್ಲರೂ ಮಾಡ್ಬೋದು. ನಿಮಗೆ ಉಸಿರಾಡಲಿಕ್ಕೆ ಆಗುತ್ತೆ ಅಂದರೆ ನೀವು ಯೋಗಾಸನಗಳನ್ನು ಮಾಡ್ಬೋದು. ಸೊ ಯೋಗಾಸನಗಳಿಗೆ ಮೇಯ್ನಾಗಿ ನೀವು ಮಾಡಲಿಕ್ಕೆ ಏನು ಬೇಕು ನಿಮಗೆ? ಡೆಫಿನೆಟ್ಲಿ ಒಂದು ಯೋಗ ಮ್ಯಾಟ್ ಇದ್ದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಅದು ನಮ್ಮ ಜಾಯಿಂಟ್ಸಿಗೆ ಒಂದು ಕುಷನಿಂಗ್ ಕೊಡುತ್ತೆ. ನಮ್ಮ ನೀ ಜಾಯಿಂಟ್ಸ್ ಆಗ್ಬೋದು, ರೆಸ್ಟ್ ಆಗ್ಬೋದು, ಇಂಜುರೀಸ್ ಆಗೋದನ್ನು ತಪ್ಪಿಸುತ್ತೆ. ಅದರ ಜೊತೆಗೆ ಗ್ರಿಪ್ ಕೊಡುತ್ತೆ, ಸ್ಲಿಪ್ ಆಗದಲ್ಲೇ ಇರೋ ಹಾಗೆ ಒಂದು ಗ್ರಿಪ್ ಕೊಡುತ್ತೆ. ಸೊ ಯೋಗಾಸನಗಳನ್ನ ಎಲ್ಲಿ ಮಾಡಬೇಕು? ಸೊ ಯಾವುದೇ ಒಂದು ಕ್ಲೀನಾಗಿರೋ ಪ್ಲೇಸಲ್ಲಿ ನೀವು ಯೋಗಾಸನಗಳನ್ನ ಮಾಡ್ಬೋದು. ಆದರೆ ಒಳ್ಳೆಯ ಗಾಳಿ ಸರ್ಕ್ಯುಲೇಷನ್ ಇರಬೇಕು. ನೀವು ಕಿಟಿಕಿಗಳಿದ್ದರೆ ಕಿಟಿಕಿಗಳನ್ನು ಓಪನ್ ಮಾಡಿಕೊಂಡು ಚೆನ್ನಾಗಿ ಯೋಗಾಸನ ಮಾಡ್ಬೋದು. ಅದರ ಜೊತೆಗೆ ಯಾವ ಥರದ ನೀವು ಬಟ್ಟೆ ಹಾಕ್ಕೊಳ್ಬೇಕು ಯೋಗಾಸನ ಮಾಡಲಿಕ್ಕೆ? ಯಾವುದೇ ಬಟ್ಟೆ ಓಕೆ, ನೀವು ಒಂದು ಕಂಫರ್ಟಬಲ್ ಬಟ್ಟೆ ಹಾಕ್ಕೊಳ್ಬೇಕು. ಸೊ ದಟ್ ನೀವು ಯೋಗಾಸನಗಳನ್ನು ಮಾಡಬೇಕಾದ್ರೆ ನಿಮ್ಮ ಗಮನ ಆಸನಗಳ ಮೇಲೆ, ನಿಮ್ಮ ಉಸಿರಿನ ಮೇಲೆ, ದೇಹದ ಮೇಲೆ ಇರಬೇಕು ಹೊರತು ನಿಮ್ಮ ಬಟ್ಟೆ ಮೇಲೆ ಹೋಗಬಾರ್ದು. ಸೊ ಹಾಗಾಗಿ ಯಾವುದಾದ್ರೂ ಕಂಫರ್ಟಬಲ್ ಆಗಿರೋ ಬಟ್ಟೆ, ನೀವು ಈಸಿಯಾಗಿ ನಿಮ್ಮ ಬಾಡಿಯನ್ನು ಮೂವ್ ಮಾಡೋ ಥರ ಒಂದು ಬಟ್ಟೆನ ನೀವು ಹಾಕ್ಕೊಳ್ಬೋದು. ಸೊ ಯೋಗಾಸನಗಳನ್ನು ಮಾಡಲಿಕ್ಕೆ ಯಾವ ಟೈಮ್ ಕರೆಕ್ಟ್? ಸೊ ಯೋಗಾಸನ ಮಾಡಲಿಕ್ಕೆ ಯಾವುದು ಬ್ಯಾಡ್ ಟೈಮಿಂಗ್ ಅಂತ ಇಲ್ಲ. ನಿಮಗೆ ಯಾವುದು ಸೂಟ್ ಆಗುತ್ತೆ ಅದೇ ಯೋಗಾಸನ ಮಾಡಲಿಕ್ಕೆ ಕರೆಕ್ಟ್ ಟೈಮ್. ನೀವು ಬೆಳಗ್ಗೆನಾದರೂ ಮಾಡ್ಬೋದು, ಸಂಜೆನಾದರೂ ಮಾಡ್ಬೋದು. ಅದಕ್ಕೆ ಅದರದೇ ಆದ ಬೆನಿಫಿಟ್ಸ್ ಇದೆ. ನೀವು ಬೆಳಗ್ಗೆ ಯೋಗಾಸನಗಳನ್ನು ಮಾಡಿದ್ರೆ ನೀವು ರಿಫ್ರೆಶ್ಡ್ ಆಗಿ, ಎನರ್ಜೈಸ್ಡ್ ಆಗಿ ಇಡೀ ದಿನ ಇರ್ಬೋದು. ಸಂಜೆ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇರೋ ಟೆನ್ಷನ್, ನಿಮ್ಮ ಬಾಡಿಲಿರೋ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಬೆಳಗ್ಗೆ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಬಾಡಿ ಸ್ಟಿಫ್ ಇರುತ್ತೆ, ಹಾಗೆ ಜಾಸ್ತಿ ಸ್ವಲ್ಪ ವಾರ್ಮಪ್ ಜಾಸ್ತಿ ಮಾಡಬೇಕು. ಅದರ ಜೊತೆಗೆ ನೀವು ಎನರ್ಜೆಟಿಕ್ ಸೀಕ್ವೆನ್ಸಸ್ ಬೆಳಗ್ಗೆ ಮಾಡ್ಬೋದು. ಸೊ ಇಡೀ ದಿನ ನಿಮ್ಮ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸಂಜೆ ಸಹ ನೀವು ಮಾಡ್ಬೋದು ಸೂರ್ಯ ನಮಸ್ಕಾರ ಎಲ್ಲ, ಆದರೆ ಸಂಜೆ ಸ್ವಲ್ಪ ಕಾಮಿಂಗ್ ಸೀಕ್ವೆನ್ಸಸ್ ಮಾಡಿದ್ರೆ ನಿಮಗೆ ನಿದ್ದೆ ಚೆನ್ನಾಗಿ ಬರ್ಬೋದು, ಫಾರ್ವರ್ಡ್ ಬೆಂಡ್ಸ್ ಆಗ್ಬೋದು, ಟ್ವಿಸ್ಟ್ಗಳಾಗ್ಬೋದು. ಸೊ ಹಾಗಾಗಿ ನೀವು ಯಾವುದೇ ಟೈಮ್ ಯೋಗಾಸನ ಮಾಡಿ, ಆದರೆ ರೆಗ್ಯುಲರ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ರೆ. ಸೊ ಅದರ ಜೊತೆಗೆ ನೀವು ಯೋಗಾಸನಗಳ ಮಾಡಲಿಕ್ಕೆ ಫುಡ್ ಮುಂಚೆ ಎಷ್ಟೊತ್ತು ಮುಂಚೆ ಫುಡ್ ತೊಗೊಳ್ಬೇಕು, ಅಥವಾ ಅದಾದಮೇಲೆ ಎಷ್ಟೊತ್ತು ಬಿಟ್ಟು ಫುಡ್ ತೊಗೊಳ್ಬೇಕು. ಸೊ ನೀವು ಅಟ್ಲೀಸ್ಟ್ 45 ಮಿನಿಟ್ಸ್ ನೀವು ಏನು ತೊಗೊಂಡಿರಬಾರ್ದು ಯೋಗಾಸನ ಮಾಡೋಕ್ಕಿಂತ ಮುಂಚೆ. ಸ್ಲೈಟ್ ಸ್ನ್ಯಾಕ್ಸ್ 45 ಮಿನಿಟ್ಸ್ ಮುಂಚೆ ತೊಗೊಂಡಿರ್ಬೋದು. ಏನಾದರೂ ಫ್ರೂಟ್ ಆಗ್ಬೋದು, ಸಣ್ಣ ಸ್ನ್ಯಾಕ್ ಆಗ್ಬೋದು. ಆದರೆ ನೀವು ಹೆವಿ ಮೀಲ್ ಚೆನ್ನಾಗಿ ಊಟ ಮಾಡಿದರೆ ಅಟ್ಲೀಸ್ಟ್ 2 to 3 hours ಗ್ಯಾಪ್ ಬೇಕು. ಅದೇ ಥರ ನೀವು ಯೋಗಾಸನಗಳನ್ನು ಮಾಡಿದ ಮೇಲೆ ಅಟ್ಲೀಸ್ಟ್ 30 to 45 ಮಿನಿಟ್ಸ್ ಗ್ಯಾಪ್ ಬಿಟ್ಟು ನೀವೇನಾದರೂ ತಿನ್ಬೋದು, ನೀರು ಕುಡಿಬೋದು, ಪರವಾಗಿಲ್ಲ. ಸೊ ಯೋಗಾಸನಗಳನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಿಕಾಷನ್ಸನ್ನು ನೀವು ಗಮನಿಸಬೇಕು. ನೀವು ಆಲ್ರೆಡಿ ನಿಮಗೆ ಏನಾದರೂ ಮೆಡಿಕಲ್ ಕಂಡೀಷನ್ ಇದ್ದರೆ, ಅಥವಾ ನಿಮಗೆ ಏನಾದರೂ ಇಂಜುರೀಸ್ ಆಗಿದ್ರೆ ರೀಸೆಂಟಾಗಿ, ಅಥವಾ ಏನಾದರೂ ಆಪರೇಷನ್ಸ್ ಆಗಿದ್ದರೆ ನಿಮ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅವರು ಓಕೆ ಅಂದರೆ ಮಾತ್ರ ನೀವು ಯೋಗಾಸನಗಳನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಎಲ್ಲ ನಾನು ಕೊಟ್ಟ ಮಾಹಿತಿಗಳನ್ನು ನೆನಪಿಟ್ಕೊಳ್ಳಿ ಯೋಗಾಸನಗಳನ್ನು ಮಾಡೋಕ್ಕಿಂತ ಮುಂಚೆ. ಕೊನೆಯದಾಗಿ, ಯೋಗಾಸನ ಯಾವುದೇ ಒಂದು ರಿಲಿಜನ್ ಅಲ್ಲ, ಒಂದು ಧರ್ಮ ಅಲ್ಲ, ಇದು ಒಂದು ಜೀವನ ಶೈಲಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.